ಹಾಯ್ ಎವ್ರಿವನ್. ಇವತ್ತು ಅಕ್ಷಯ ತೃತೀಯ ಇರೋದ್ರಿಂದ ಹೂರ್ಣದ ಹೋಳ್ಗೆ ಮಾಡಕತ್ತಿದ್ದೆ. ಹೂರ್ಣದ ಹೋಳ್ಗೆ ಮಾಡೋಕೆ 1 ಗ್ಲಾಸ್ ಕಡಲೆಬೇಳೆ ಮತ್ತು 1 ಬಟ್ಲ ಬೆಲ್ಲ ತೊಗೊಂಡಿದ್ದೆ. ಫಸ್ಟ್ ಕಡಲೆಬೇಳೆನ ಬಿಸಿನೀರಾಗ ನೆನೆಸಿ 1-2 ನಿಮಿಷ ಸೈಡಿಗೆ ಇಟ್ಕೋಬೇಕು. ಯಾಕಂದ್ರೆ ಕೊಂಡಿದ್ದು ಇರ್ತಾವೆ ಕೆಲವೊಬ್ಬರದು, ಸೊ ಕೋಟ್ ಮಾಡಿರ್ತಾರೆ. ಸೊ ಅವೆಲ್ಲ ಹೋಗಲಿಕ್ಕೆ ಕ್ಲೀನಾಗೆ ತೊಳ್ಕೊಂಡು ಈ ರೀತಿ ಸೋಸ್ಕೋಬೇಕು. ಸೋಸ್ಕೊಂಡ ನಂತರ ಇಲ್ಲಿ ಈ ಕಡೆ ಕುಕ್ಕರ್ನಾಗ ಬಿಸಿನೀರು ಇಟ್ಟಿರ್ತೇವೆ ರೀ, ಅದ್ರೊಳಗೆ ಹಾಕ್ಕೋಬೇಕು. ಬಿಸಿನೀರಾಗ ಹಾಕ್ಕೊಂಬಿಡಬೇಕು. ಹಾಕ್ಕೊಂಡು ಒಂದು 3 ಅಥವಾ 4 ವಿಸಿಲ್ ತನಕ ಕುದಿಸ್ಕೋಬೇಕು. ಕುದಿಸ್ಕೊಂಡ ನಂತರ ಈ ರೀತಿ ಬಂದಿರುತ್ತೆ ನೋಡಿರಿ. ಕೈಯಾಗ ಮೆತ್ತಗೆ ಅನಿಸಿದ್ರೆ ಅದು ಕುದ್ದಿರುತ್ತೆ, ತೆಗೆದುಬಿಡಬೇಕು. ಈಗ ಅದನ್ನು ನೀರನ್ನು ಚಾಣಿಸ್ಕೋಬೇಕು. ಕಟ್ ಬಂದಿರುತ್ತೆ, ಅದನ್ನೆಲ್ಲ ಚಾಣಿಸ್ಕೊಂಬಿಡಬೇಕು. ಚಾಣಿಸ್ಕೊಂಡು ಪುನಃ ಮತ್ತು ಅದೇ ಕುಕ್ಕರ್ ಒಳಗೆ ಬೇಳೆ ಎಲ್ಲ ಹಾಕಿಬಿಡಬೇಕು. ಮತ್ತು ಈಗ 1 ಕಪ್ ಬೆಲ್ಲ ಸೇರಿಸ್ಕೋಬೇಕು. ಅದನ್ನು ಕಳ ಕುದಿಸ್ಬೇಕು ರೀ 2 ನಿಮಿಷ. ಈ ರೀತಿ ಕುದಿಸ್ಬೇಕು. ಈ ಕಡೆ ಹಿಟ್ಟು ನಾದ್ಕೊಳತ್ತಿದ್ದೆ. ಹಿಟ್ಟಿನಾಗ ಒಂದು ಸ್ವಲ್ಪ ಅರಿಶಿನ ತೊಗೊಂಡಿದ್ದಾರೆ ಮತ್ತು ಉಪ್ಪನ್ನು ಹಾಕ್ಕೋಬೇಕು. ಈಗ ಹೋಳ್ಗೆ ಮಾಡೋ ಹಿಟ್ಟನ್ನು ಸರಿಯಾಗಿ ನಾದಬೇಕ್ರಿ, ಮೆತ್ತಗೆ. ಸ್ವಲ್ಪ ಚಪಾತಿಗಿಂತ ಇದನ್ನು ಸ್ವಲ್ಪ ಮೆತ್ತಗೆ ಮತ್ತು ಸ್ವಲ್ಪ ಜಾಸ್ತಿ ಹೊತ್ತನ್ನು ಈ ರೀತಿ ಮೆತ್ತಗಾಗೋತನ ನಾದಬೇಕು. ನಾದಿ ಒಂದು 10 ನಿಮಿಷ ಅದನ್ನು ಸೈಡಿಗೆ ಇಟ್ಕೋಬೇಕು. ಈ ರೀತಿ ಆಗಬೇಕು ನೋಡಿರಿ ಹಿಟ್ಟು. ಈ ಕಡೆ ಇದು ಕುದ್ದಿರುತ್ತೆ, ಅದನ್ನು ಕುದ್ದಿದ್ದ ಬ್ಯಾಳೆ ಮಿಕ್ಸರ್ಗೆ ಹಾಕ್ಕೊಳಕತ್ತಿದ್ದೆ. ಮಿಕ್ಸರ್ಗೆ ಹಾಕೊಳ್ಳುವಾಗ ಒಂದು ಸ್ವಲ್ಪ ಎಲೈಚಿ ತೊಗೊಂಡಿದ್ದಾರೆ. ಎಲೈಚಿ ಪೌಡ್ರ್ ಹಾಕ್ಕೊಂಡು ಮಿಕ್ಸರ್ಗೆ ಹಾಕ್ಕೊಂಬಿಡಬೇಕು. ಮಿಕ್ಸರ್ಗೆ ಹಾಕೊಂಡ ನಂತರ ಹೂರ್ಣ ಈ ರೀತಿ ಬಂದಿರುತ್ತೆ. ಈ ರೀತಿ ಹೂರ್ಣ ಬಂದಿರುತ್ತೆ. ಇನ್ನು ಹೋಳ್ಗೆ ಮಾಡೋಣ್ರಿ. ಅದು ಎಲ್ಲ ಹಿಟ್ಟೆಲ್ಲ ನೆಂದಿರುತ್ತೆ, ಈ ರೀತಿ ಮೆತ್ತಗಾಗಿರುತ್ತೆ. ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ಮತ್ತೊಮ್ಮೆ ಸ್ವಲ್ಪ ಇದು ಮಾಡಿಕೊಂಡು ಈ ರೀತಿ ಉಳ್ಳಿ ಮಾಡ್ಕೋಬೇಕು. ಈ ರೀತಿ ಹೂರ್ಣನ ತುಂಬ್ಕೋಬೇಕು ಅದರೊಳಗೆ. ಇಲ್ಲಿ ನಾನು ಎಲ್ಲರೂ ಎಣ್ಣೆ ಹಚ್ಚಿ ಹೋಳ್ಗೆ ಮಾಡಿದ್ರೆ, ಬಟ್ ನಾನು ಇಲ್ಲಿ ಹಿಟ್ಟು ಹಚ್ಚಿದ ಹೋಳ್ಗೆನ ತೋರ್ಸಕತ್ತೀನಿ ರೀ. ಈ ರೀತಿ ಉಳ್ಳಿ ಮಾಡಿಕೊಂಡು ಹಿಟ್ಟಿನಾಗ ಸ್ವಲ್ಪ ಇದು ಮಾಡಿಕೊಂಡು ಈ ರೀತಿ ಸಾವಕಾಶಾಗಿ ಲಟ್ಟಿಸ್ಬೇಕ್ರಿ. ಅದು ಈ ರೀತಿ ಲಟ್ಟಿಸಿ ಸ್ವಲ್ಪ ತೆವಿಗೆ ಎಣ್ಣೆ ಸವರಿಸ್ಕೋಬೇಕೀಗ. ಹಾಕೋಕ್ಕಿಂತ ಮುಂಚೆ ತೆವಿಗೆ ಎಣ್ಣೆ ಸವರಿಸ್ಕೊಂಡು ಈಗ ಬೇಯಿಸ್ಕೋಬೇಕು ಹೋಳ್ಗೆನ. ನೋಡಿರಿ ಈ ರೀತಿ ಬಂದಿರುತ್ತೆ.